55 ಅಲ್ಲಿ ಹೋಗ್ತಾ ಇದ್ದೀನಿ. ಕ್ರೂಸ್ ಕಂಟ್ರೋಲ್ ಸೆಟ್ ಮಾಡ್ಬಿಟ್ಟಿದ್ದೀನಿ. ಬ್ಲೂಟೂತ್ ಕನೆಕ್ಟ್ ಮಾಡ್ಕೊಂಡ್ರೆ ನಮಗೆ ವಾಯ್ಸ್ ಎನೇಬಲ್ಡ್ ಅಂಡ್ ಕೇಬಲ್ ನೋಡಿ ಈಸಿಯಾಗಿ ಬರ್ತಾ ಇದೆ. 3 meters ವರೆಗೂ. ಚಿಕ್ಕ ವಯಸ್ಸಲ್ಲಿ ನಮ್ಮೆಲ್ಲರಿಗೂ ಕೈನೆಟಿಕ್ ಸ್ಕೂಟರ್ ಅಂದ್ರೇನೆ ಒಂಥರ ಲಕ್ಸುರಿ ನಾಸ್ಟಾಲ್ಜಿಯಾ ಜೊತೆಗೆ ಪರ್ಫೆಕ್ಟ್ ಫ್ಯಾಮಿಲಿ ಸ್ಕೂಟರ್ ಅಂಡ್ ತುಂಬಾ ಫೇವ್ರೇಟ್ ಆಗಿತ್ತು. ಯಾಕಂದ್ರೆ ಇಂಡಿಯಾದ ಮೊದಲ ಸ್ಕೂಟರ್ ನಿಮಗೆ ಗೇರ್ಲೆಸ್ ಜೊತೆಗೆ ಸೆಲ್ಫ್ ಸ್ಟಾರ್ಟ್ ಕೂಡ ಬರ್ತಾ ಇತ್ತು. ಅಂಡ್ ಎಷ್ಟೊಂದು ವರ್ಷ ಆದ್ಮೇಲೆ 2026 ಅಲ್ಲಿ ಹೊಸ ಕೈನೆಟಿಕ್ ಲಾಂಚ್ ಆಗಿದೆ. ಅದು ಎಲೆಕ್ಟ್ರಿಕ್ ಅಲ್ಲಿ ಎಲ್ಲ ಸ್ಕೂಟರ್ಗೂ ಕಂಪೇರ್ ಮಾಡಿದ್ರೆ ಇದು ಸಖತ್ ಪ್ರಾಕ್ಟಿಕಲ್. ವಿಡಿಯೋ ಎಂಡ್ವರೆಗೂ ನೋಡಿ ಯಾಕಂತ ಹೇಳ್ತೀನಿ. ಗಾಡಿಯ ಓವರ್ ಆಲ್ ಡಿಸೈನ್ ಅಂಡ್ ಸ್ಟೈಲಿಂಗ್ ನ ನೋಡಿದ್ರೆ ಹಳೆ ಕೈನೆಟಿಕ್ಗೆ ತುಂಬಾ ರಿಸೆಂಬ್ಲೆನ್ಸಸ್ ಇದೆ ಅಂಡ್ ಟೀಮ್ ಅದೇ ತರ ಕಾನ್ಸಂಟ್ರೇಟ್ ಮಾಡಿದ್ದಾರೆ. ಯಾಕಂದ್ರೆ ಫ್ರಂಟ್ ಡಿಸೈನ್, ಸೈಡ್ ಪ್ರೊಫೈಲ್ ತುಂಬಾ ಸೇಮ್ ಆಗಿದೆ. ಎಸ್ಪೆಷಲಿ ಫ್ರಂಟ್ ಡಿಸೈನ್ ಅಲ್ಲಿ ನೋಡಬಹುದು ಬಿಗ್ ಹೆಡ್ ಲ್ಯಾಂಪ್, ಈವನ್ ಐಕಾನ್ ಕೂಡ ನಮಗೆ ಗ್ಲೋ ಆಗ್ತಿದೆ. ಕಂಪ್ಲೀಟ್ LED ಯೂನಿಟ್ ಜೊತೆ ಬರ್ತಾ ಇದೆ. ಅಂಡ್ ಈ ಸ್ಕೂಟರ್ ಕಂಪ್ಲೀಟ್ಲಿ ಮೆಟಲ್. ಸೊ ಇದರಿಂದ ಸ್ಟರ್ಡಿ ಬಾಡಿ ಸ್ಟ್ರಕ್ಚರ್ ಜೊತೆಗೆ ನೋಡ್ಬೋದು ಎಲ್ಲೂ ಪ್ಯಾನಲ್ ಗ್ಯಾಪ್ಸ್ ಇಲ್ಲ. ಫಿಟ್ ಅಂಡ್ ಫಿನಿಶ್ ಸಖತ್ತಾಗಿದೆ. ಸ್ಪೆಷಲಿ ಈ ರೆಡ್ ಕಲರ್ ಅಲ್ಲಿ ಪ್ರಾಪರ್ ಹಳೆ ಸ್ಕೂಟರ್ ತರ ಕಾಣಿಸ್ತಾ ಇದೆ. ಬಟ್ ಇದ್ರ ಜೊತೆಗೆ ನಮಗೆ ವೈಟ್, ಬ್ಲೂ ಹಲವಾರು ಕಲರ್ ಆಪ್ಷನ್ಸ್ ಕೂಡ ಇದೆ. ಅಂಡ್ ಫ್ರಂಟ್ ಅಲ್ಲಿ ನಮಗೆ ಬಿಗ್ 12-inch ಅಲಾಯ್ ವೀಲ್ಸ್ ಬರ್ತಾ ಇದೆ. ಅದು ಟ್ರಯಾಂಗುಲರ್ ಶೇಪ್ ಅಲ್ಲಿ ಇದೆ. ಜೊತೆಗೆ ನಮಗೆ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಅಂಡ್ ಡಿಸ್ಕ್ ಬ್ರೇಕ್ ಕೂಡ ಇದೆ. ABS ಇಲ್ಲ, ಬಟ್ ಕಾಂಬಿ ಬ್ರೇಕಿಂಗ್ ಸಿಸ್ಟಮ್ ಇದೆ ಇದರಲ್ಲಿ. ಹಾಗೆ ನೀವು ಸೈಡ್ ಪ್ರೊಫೈಲ್ ನೋಡಬಹುದು ತುಂಬಾ ಸಿಮಿಲರ್ ಆಗಿದೆ. ಅಂಡ್ ಈ EV ಅಲ್ಲಿ ಬೂಟಲ್ ಕೊಡದೆ ಬ್ಯಾಟ್ರಿ ನಮಗೆ ಫ್ಲೋರ್ ಬೋರ್ಡ್ ಅಲ್ಲಿ ಕೊಟ್ಟಿದ್ದಾರೆ. 2.6 kW ಬ್ಯಾಟ್ರಿ ಪ್ಯಾಕ್, LFP ಬ್ಯಾಟ್ರಿ. ನಾನು ರೈಡ್ ಮಾಡುವಾಗ ಇದು ಯಾವ ತರ ನಮ್ಗೆ ಹೆಲ್ಪ್ಫುಲ್ ಆಗುತ್ತೆ ಅಂಡ್ EV ಲಾಂಗ್ ಟರ್ಮ್ ಅಲ್ಲಿ ಯಾವ ತರ ಬೆನಿಫಿಟ್ ಆಗುತ್ತೆ ಓನರ್ಶಿಪ್ ಅದನ್ನು ಮಾತಾಡ್ತೀನಿ. ಅಂಡ್ ಇದರಲ್ಲಿ ನಮಗೆ 105 ಕಿಲೋಮೀಟರ್ ರಿಯಲ್ ವರ್ಲ್ಡ್ ರೇಂಜ್ ನ ಕೋಟ್ ಮಾಡ್ತಿದ್ದಾರೆ. ಅಂಡ್ ಇನ್ ಟರ್ಮ್ಸ್ ಆಫ್ ರೈಡಿಂಗ್ ಟ್ರಯಾಂಗಲ್ ಟಾಲ್ ಹ್ಯಾಂಡಲ್ ಬಾರ್ ಇದೆ. ಸೊ ಈವನ್ 6 feet ಟಾಲ್ ಪರ್ಸನ್ ನಾನು ಕೂತ್ರು ನೋಡ್ಬೋದು ಎಷ್ಟು ಹೈಟ್ ಇದೆ ಅಂಡ್ ಕಂಫರ್ಟಬಲ್ ಸೀಟಿಂಗ್ ಪೊಸಿಷನ್. ಅಂಡ್ ಅದಕ್ಕಿಂತ ಇಂಪಾರ್ಟೆಂಟ್ ನಮಗೆ ಫ್ಲೋರ್ ಬೋರ್ಡ್ ಅಲ್ಲಿ ತುಂಬಾ ಸ್ಪೇಸ್ ಇದೆ. ಇಲ್ಲಿ ಹುಕ್ಸ್ ಇದೆ, ಇಲ್ಲಿ ಹುಕ್ ಇದೆ ಅಂಡ್ ದೊಡ್ಡದಾದಂತ ಸೀಟ್. ಅಂಡ್ ಇಷ್ಟು ದೊಡ್ಡ ಸೀಟ್ ಕೆಳಗಡೆ ವೆರಿ ವೆರಿ ಪ್ರಾಕ್ಟಿಕಲ್ ನಮಗೆ ಬೂಟ್ ಸ್ಪೇಸ್ ಇದೆ ಅಂಡ್ ಸೌಂಡ್ ಬರ್ತಾ ಇದೆ. ಯಾಕಂದ್ರೆ ಇದರಲ್ಲಿ 37 liters ಬೂಟ್ ಸ್ಪೇಸ್ ಇದೆ. ಬೂಟ್ ಒಳಗಡೆ ನಂಗೆ USB ಚಾರ್ಜಿಂಗ್ ಇದೆ, ಫೋನ್ ಇಡಕ್ ಸ್ಪೇಸ್ ಇದೆ. ಸೊ ಒಂದು ಫುಲ್ ಫೇಸ್ ಹೆಲ್ಮೆಟ್ ಹಾಗೆ ಒಂದು ಹಾಫ್ ಫೇಸ್ ಹೆಲ್ಮೆಟ್ ಆರಾಮಾಗಿ ಇಡ್ಬೋದು. ಸೊ ವೆರಿ ಪ್ರಾಕ್ಟಿಕಲ್ ಬೂಟ್. ಅಂಡ್ ಮೆಜಾರಿಟಿ ಆಫ್ ದ ಟೈಮ್ EVs ಅಲ್ಲಿ ನಾವು ಬೂಟ್ ಅಲ್ಲಿ ಅರ್ಧ ಚಾರ್ಜರ್ನೇ ಇಟ್ಬಿಡ್ತೀವಿ. ಬಟ್ ಈ ಸ್ಕೂಟರ್ ಅಲ್ಲಿ ಅದು ಪ್ರಾಬ್ಲಮ್ ಇಲ್ಲ. ಅದು ನನ್ನ ಫೇವ್ರೆಟ್ ಫೀಚರ್. ಯಾಕಂದ್ರೆ ಇದು ಮೊದಲ ಇಂಡಿಯನ್ ಸ್ಕೂಟರ್ ನಮಗೆ ಇನ್ಬಿಲ್ಟ್ ಚಾರ್ಜರ್ ಜೊತೆಗೆ ಈವನ್ ಕೇಬಲ್ಸ್ ಇಂಟಿಗ್ರೇಟ್ ಮಾಡಿದ್ದಾರೆ. ಅದನ್ನ ಆಕ್ಸೆಸ್ ಮಾಡೋದು ತುಂಬಾ ಸಿಂಪಲ್. ಜಸ್ಟ್ ಇದನ್ನ ಪ್ರೆಸ್ ಮಾಡಿದ್ರೆ ನೋಡ್ಬೋದು ಈ ತರ ಯಾವ ತರ ಫ್ಲಾಪ್ ಓಪನ್ ಆಗುತ್ತೆ. ಅಂಡ್ ಕೇಬಲ್ ನೋಡಿ ಈಸಿಯಾಗಿ ಬರ್ತಾ ಇದೆ. 3 meters ವರೆಗೂ. ಲುಕ್ ಅಟ್ ದಿಸ್. ನೀವು ಆರಾಮಾಗಿ ಫಸ್ಟ್ ಫ್ಲೋರ್ ಇಂದ ಚಾರ್ಜ್ ಮಾಡ್ಬೋದು. ಅಂಡ್ ಅದು ಒಳಗಡೆ ಹೋಗ್ಬೇಕಂದ್ರೆ ಜಸ್ಟ್ ಪುಲ್ ಮಾಡಿ ಇಟ್ಸ್ ಆಲ್ರೆಡಿ ಇನ್ಸೈಡ್. ಸೊ ವೆರಿ ವೆರಿ ಕನ್ವೀನಿಯಂಟ್. ನಮಗೆ ಚಾರ್ಜಿಂಗ್ ಟೈಮ್ಸ್ ನೋಡಿದ್ರೆ 0 to 80 3 hours ಅಲ್ಲಿ ಆಗುತ್ತೆ. ಅಂಡ್ ಫುಲ್ ಚಾರ್ಜಿಂಗ್ ನಮಗೆ 4 ಗಂಟೆ. ಸೊ ಫಾಸ್ಟ್ ಚಾರ್ಜಿಂಗ್ ಅವೈಲಬಲ್ ಇಲ್ಲ, ಬಟ್ ಪರ್ಫೆಕ್ಟ್ ಮನೆಯಲ್ಲಿ ಚಾರ್ಜ್ ಹಾಕೋದಕ್ಕೆ. ಅದು ಬಿಟ್ರೆ ನಮಗೆ ಬಿಗ್ ಕಲರ್ ಡಿಸ್ಪ್ಲೇ ಇದೆ. ಹಳೆ ಸ್ಕೂಟರ್ಗೆ ತುಂಬಾ ರೆಸೆಂಬ್ಲೆನ್ಸಸ್ ಇದೆ, ಬಟ್ ಇದರಲ್ಲಿ ಎಲ್ಲ ಫೀಚರ್ಸ್ ಇದೆ. ಯಾಕಂದ್ರೆ ಇದರಲ್ಲಿ ಬ್ಲೂಟೂತ್ ಕನೆಕ್ಟಿವಿಟಿ. ಸೊ ಇದರಿಂದ ಫೋನ್ ಕನೆಕ್ಟ್ ಮಾಡಿಕೊಂಡು ನಮಗೆ ನ್ಯಾವಿಗೇಷನ್ ವಿತ್ ವಾಯ್ಸ್ ಕಮಾಂಡ್. ಯಾಕಂದ್ರೆ ಇದರಲ್ಲಿ ಸ್ಪೀಕರ್ ಇದೆ. ಅಂಡ್ ನೀವು ಕೈನೆಟಿಕ್ ಆ್ಯಪ್ಗೂ ಕನೆಕ್ಟ್ ಮಾಡಿಕೊಂಡು ನೀವು ಜಿಯೋ ಫೆನ್ಸಿಂಗು, ಸ್ಕೂಟರ್ನ ಲಾಕ್ ಮಾಡೋದು ಹಾಗೆ ಅನ್ಲಾಕ್ ಮಾಡೋದು ಅಂಡ್ ಡಿಫ್ರೆಂಟ್ ಕೈಂಡ್ ಆಫ್ ಸಾಂಗ್ಸ್ ಕೂಡ ಪ್ಲೇ ಮಾಡ್ಕೋಬಹುದು. ಸೊ ವೆರಿ ವೆರಿ ಇಂಟ್ರೆಸ್ಟಿಂಗ್ ಕ್ವಿಕ್. ಅದ್ರ ಜೊತೆಗೆ ನಾವೇನಾದ್ರೂ ಮೋಡ್ಸ್ ಚೇಂಜ್ ಮಾಡ್ಬೇಕಾದ್ರೆ ಇದರಲ್ಲಿ ನಮಗೆ ಸೌಂಡ್ಸ್ ಅಂಡ್ ಅಲರ್ಟ್ಸ್ ಕೂಡ ಬರುತ್ತೆ. ಅಂಡ್ ಈ ಗಾಡಿಯಲ್ಲಿ ನಮಗೆ 3 ರೈಡಿಂಗ್ ಮೋಡ್ಸ್. ಅದ್ರ ಬಗ್ಗೆ ರೈಡ್ ಮಾಡುವಾಗ ಮಾತಾಡೋಣ. ಸೊ ಓವರ್ ಆಲ್ ಫ್ರಂಟ್ ಡಿಸೈನ್ ವೆರಿ ವೆರಿ ನೈಸ್. ಅಂಡ್ ಸ್ಪೀಕರ್ ಇಲ್ಲಿದೆ. ಅಂಡ್ ಮೋರ್ ಇಂಪಾರ್ಟೆಂಟ್ಲಿ ಈ ಗಾಡಿಯಲ್ಲಿ ನಿಮಗೆ ಫಿಸಿಕಲ್ ಕೀ ಅನ್ನೋದೇ ಇಲ್ಲ. ಬಟ್ ಹೌ ಟು ಅನ್ಲಾಕ್ ಅಂದರೆ ಇದರಲ್ಲಿ ಸ್ಪೆಷಲ್ ಆಗಿ ನಮಗೆ ಕೀಪ್ಯಾಡ್ ಸಿಸ್ಟಮ್ನ ಕೊಟ್ಟಿದ್ದಾರೆ. ಸೊ ನೀವು ಕೀಪ್ಯಾಡ್ನ ಟೈಪ್ ಮಾಡಿ ಗಾಡಿನ ಅನ್ಲಾಕ್ ಮಾಡ್ಬೋದು. ಅಂಡ್ ನೀವು ಫೋನಲ್ಲಿ ಚೇಂಜ್ ಕೂಡ ಮಾಡ್ಕೊಬೋದು. ಸೊ ವೆರಿ ವೆರಿ ಇಂಟ್ರೆಸ್ಟಿಂಗ್ ಫೀಚರ್. ಅದ್ರ ಜೊತೆಗೆ ನಮಗೆ ಸಿಟಿಯಲ್ಲಿ ಓಡಿಸೋದಕ್ಕೆ ಕಂಫರ್ಟೇಬಲ್ ಅಂಡ್ ಕ್ಲಿಯರೆನ್ಸ್ ಜಾಸ್ತಿ ಇರಲಿ ಅಂತ 165 mm ಗ್ರೌಂಡ್ ಕ್ಲಿಯರೆನ್ಸ್ ಜೊತೆಗೆ 760 mm ಸೀಟ್ ಹೈಟ್ ಇದೆ. ಸೊ ಈವನ್ ಶಾರ್ಟ್ ರೈಡರ್ಸು ಆರಾಮಾಗಿ ಆಕ್ಸೆಸ್ ಮಾಡ್ಬೋದು. ಅಂಡ್ ಟಾಲ್ ರೈಡರ್ಸ್ಗೂ ಆರಾಮಾಗಿ ಕಂಫರ್ಟೇಬಲ್ ಆಗಿದೆ. ಅಂಡ್ ಮೋರ್ ಇಂಪಾರ್ಟೆಂಟ್ಲಿ ಇದರಲ್ಲಿ BLDC ಹಬ್ ಮೋಟರ್ ಬರ್ತಾ ಇದೆ. ವೆರಿ ಕನ್ವೀನಿಯಂಟ್ ಅಂಡ್ ಪ್ರಾಕ್ಟಿಕಲ್ ಮೋಟರ್. ಇದು ಮೇಂಟೆನೆನ್ಸ್ ಕಮ್ಮಿ ಇರುತ್ತೆ. ಅಂಡ್ ಇದು ಬಂದು 4.8 kW ಹಾಗೆ 60 Newton meters ಆಫ್ ಟಾರ್ಕ್ ನಾಮಿನಲ್ ಆಗಿ ಬರ್ತಾ ಇರುತ್ತೆ. ಬಟ್ ಹೈಯರ್ ಪೀಕ್ ಟಾರ್ಕ್ ಬಂದು ಇನ್ನೂ ಸ್ವಲ್ಪ ಜಾಸ್ತಿ ಇದೆ. ಅದ್ರ ಜೊತೆಗೆ ನಮಗೆ ಸ್ಪ್ರಿಂಗ್ ಲೋಡೆಡ್ ಅಡ್ಜಸ್ಟಬಲ್ ಸಸ್ಪೆನ್ಷನ್ ಇಂದ ಬರ್ತಾ ಇದೆ. ಸ್ವಿಂಗ್ ಆರ್ಮ್ ನ ಚೆನ್ನಾಗಿ ಪ್ಲಾಸ್ಟಿಕ್ ಅಲ್ಲಿ ಕವರ್ ಮಾಡಿದ್ದಾರೆ. ಸೊ ಓವರ್ ಆಲ್ ವೆರಿ ನೈಸ್. ಅಂಡ್ ಇಲ್ಲಿ ನಮಗೆ DX+ ಅಂತ ಇದೆ. ಅದ್ರ ಜೊತೆಗೆ ನಮಗೆ DX ಇದೆ. ಅದರಲ್ಲಿ ಚಾರ್ಜರ್ ನಮಗೆ ಇನ್ಬಿಲ್ಡ್ ಬರೋದಿಲ್ಲ, ಸಪರೇಟ್ ಆಗಿ ಬರುತ್ತೆ. ಅಂಡ್ ಹಿಂದೆ ಲುಕ್ ಕೂಡ ತುಂಬಾ ಮಿನಿಮಲಿಸ್ಟಿಕ್ ಅಂಡ್ ಸಿಂಪಲ್ ಆಗಿದೆ. ಕಂಪ್ಲೀಟ್ LED ಯೂನಿಟ್ಸ್ ನ ಕೊಟ್ಟಿದ್ದಾರೆ, ಸ್ಲೀಕ್ ಆಗಿದೆ. ಅಂಡ್ ನಮಗೆ ಇಲ್ಲಿ ಗ್ರಾಬ್ ರೈಲು ಅಲ್ಯೂಮಿನಿಯಂ ಅಲ್ಲಿ ಇದೆ, ರಿಫ್ಲೆಕ್ಟರ್ಸ್ ಇದೆ. ಅಂಡ್ ಮೋರ್ ಇಂಪಾರ್ಟೆಂಟ್ಲಿ ಹಿಂದೆ ಕುತ್ಕೊಳ್ಳೋ ಪ್ಯಾಸೆಂಜರ್ ಫಿಸಿಕಲ್ ಆಗಿ ಫುಟ್ ಪೆಕ್ಸ್ ನ ತೆಗಿಯೋ ಅವಶ್ಯಕತೆ ಇಲ್ಲ. ಜಸ್ಟ್ ಇಲ್ಲಿ ಒಂದು ಬಟನ್ ಇದೆ,
ಪ್ರೆಸ್ ಮಾಡಿದ್ರೆ ಸಾಕು ಓಪನ್ ಅಪ್ ಆಗುತ್ತೆ. ಬಟ್ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಇದು ರೋಡಲ್ಲಿ ಯಾವ ತರ ಪರ್ಫಾರ್ಮ್ ಮಾಡುತ್ತೆ ಬನ್ನಿ ನೋಡೋಣ. ನೋಡಿ ಇಲ್ಲಿ 4 ಡಿಜಿಟ್ ಪಾಸ್ಕೋಡ್ ಹಾಕಿದಾದ್ಮೇಲೆ ಇಲ್ಲಿ ನ್ಯೂಟ್ರಲ್ ಅಂತ ಬರುತ್ತೆ. ಅಂಡ್ ಇದರಲ್ಲಿ ನಾವು ಇಲ್ಲಿ ಮೋಡ್ ಚೇಂಜ್ ಮಾಡ್ಬೋದು. ಟರ್ಬೋ ಮೋಡ್ ಜೊತೆಗೆ ರೇಂಜ್ ಮೋಡ್ ಇದೆ ಆ್ಯಂಡ್ ಪವರ್ ಮೋಡ್ ಇದೆ. ಜನರಲ್ ಆಗಿ ಪವರ್ ಮೋಡಲ್ಲೇ ಎಲ್ಲರೂ ಓಡಿಸೋದು. ಸೊ ಪವರ್ ಮೋಡಲ್ಲೇ ಸ್ಟಾರ್ಟ್ ಮಾಡೋಣ. ಸಖತ್ ಪಿಕಪ್ ಇದೆ. ನನಗೆ ಇಷ್ಟ ಆಗಿದೆ ಏನಂದರೆ ಈ ಸ್ಕೂಟ್ರಲ್ಲಿ ಥ್ರಾಟಲ್ ಕ್ಯಾಲಿಬ್ರೇಷನ್ ತುಂಬ ಚೆನ್ನಾಗಿದೆ, ಸ್ಮೂತ್ ಆಗಿದೆ, ಅಷ್ಟೊಂದು ಜರ್ಕಿ ಪಿಕಪ್ ಇಲ್ಲ. ಸೊ ಇದೊಂದು ನಿಮಗೆ ತುಂಬ ಇಷ್ಟ ಆಗುತ್ತೆ. ಯಾಕೆಂದರೆ ಒಂದು ಪೆಟ್ರೋಲ್ ಸ್ಕೂಟ್ರಲ್ಲಿ ನೀವು ಯಾವ ಥರ ಪಿಕಪ್ ಬರುತ್ತೋ ಸ್ಮೂತಾಗಿ ಅದೇ ಥರ ಇದೆ. ಆ್ಯಂಡ್ ಈವನ್ ಆಕ್ಸಲರೇಟರ್ ಬಿಟ್ಟಾಗ ಇದರಲ್ಲಿ ನಮಗೆ ಇಂಜಿನ್ ಬ್ರೇಕಿಂಗ್ ಥರ ಕೋಸ್ಟಿಂಗ್ ರೀಜನ್ ಇದೆ. ಸೊ ಇದರಿಂದ ನಿಮಗೆ ಸ್ಮೂತಾಗಿ ಹೋಗ್ತಾ ಇರುತ್ತೆ. ಬಟ್ ಆಕ್ಟಿವ್ ರೀಜನ್ ಇದರಲ್ಲಿ ಇಲ್ಲ. ಆ್ಯಂಡ್ ನೋಡ್ಬೋದು ಆಕ್ಸಲರೇಟರ್ ಬಿಟ್ಟಾಗ ಇಲ್ಲಿ ರೀಜನ್ R ಅಂತ ಬರುತ್ತೆ. ಡಿಸ್ಪ್ಲೇಯಲ್ಲಿ ನಮಗೆ ಕಲರ್ ಡಿಸ್ಪ್ಲೇ ಇದೆ. ಸೊ ಇದರಲ್ಲಿ ನಮಗೆ ರೇಂಜು, ಸ್ಪೀಡ್ ಆಗಿರ್ಬೋದು, SOC ಎಷ್ಟಿದೆ, ಅದ್ರ ಜೊತೆಗೆ ಬ್ಯಾಟ್ರಿ ಪರ್ಸೆಂಟೇಜು, ಓಡೋಮೀಟರು, ಸೊ ಇದೆಲ್ಲ ಇದೆ. ಆ್ಯಂಡ್ ಬ್ಲೂಟೂತ್ ಕನೆಕ್ಟ್ ಮಾಡ್ಕೊಂಡ್ರೆ ನಮಗೆ ವಾಯ್ಸ್ ಎನೇಬಲ್ಡ್ ಟರ್ನ್ ಸಿಗ್ನಲ್ಸ್ ಕೂಡ ನಮ್ಗೆ ಸಿಗುತ್ತೆ. ಆ್ಯಂಡ್ ಮ್ಯೂಸಿಕ್ ಕೂಡ ಪ್ಲೇ ಮಾಡ್ಕೋಬೋದು. ಡೋಂಟ್ ವರಿ, ಇದು ಕಂಪ್ಲೀಟ್ಲಿ ವಾಟರ್ ಪ್ರೂಫೇ, ಸೊ ಏನೂ ಆಗೋದಿಲ್ಲ. ಆ್ಯಂಡ್ ಈವನ್ ಬ್ಯಾಟ್ರಿ ಕೂಡ IP67 ರೇಟೆಡ್ ವಾಟರ್ ಪ್ರೂಫ್ ಅಷ್ಟೇ. ಆ್ಯಂಡ್ ಮೋರ್ ಇಂಪಾರ್ಟೆಂಟ್ಲಿ ನನಗೆ ಸಖತ್ ಇಷ್ಟ ಆಗಿದೆ ಏನಂದರೆ ಇವ್ರು ಕೊಡೋ ಅಂಥ 9 ಇಯರ್ಸ್ ಎಕ್ಸ್ಟೆಂಡೆಡ್ ವಾರಂಟಿಗರು. ಜಸ್ಟ್ ನೀವು ಎಷ್ಟು ಒಂದು 7-8 ಸಾವಿರ ಪೇ ಮಾಡಿಬಿಡಿ, ತಲೆನೋವೇ ಎಲ್ಲ 9 ವರ್ಷವರೆಗೂ ಬ್ಯಾಟ್ರಿಗೆ ಏನಾದ್ರೂ ಇವರೇ ರೀಪ್ಲೇಸ್ ಮಾಡಿಕೊಡ್ತಾರೆ. ಸೊ ದಟ್ಸ್ ವೆರಿ ವೆರಿ ಗುಡ್. ಮೋರ್ ಇಂಪಾರ್ಟೆಂಟ್ಲಿ ಇದು ಸಿಟಿ ಸ್ಕೂಟರ್ ಆಗಿರೋದ್ರಿಂದ ಸಸ್ಪೆನ್ಷನ್ ಯಾವ ಥರ ಇದೆ, ರೈಡಿಂಗ್ ಹ್ಯಾಂಡ್ಲಿಂಗ್ ಯಾವ ಥರ ಇದೆ ಅಂತ ಮಾತಾಡೋಣ. ವೆರಿ ಸ್ಟೇಬಲ್ ಸ್ಕೂಟರ್. ಈವನ್ 6 ಫೀಟ್ ನನ್ನ ಸೈಜ್ ಇರೋನ್ಗೂ ನೋಡಿ ಕಂಫರ್ಟಬಲ್ ಆಗಿ ಕೂತಿದ್ದೀನಿ. ಸೀಟಲ್ಲಿ ತುಂಬ ಹಿಂದೇನೂ ಕೂತಿಲ್ಲ. ಫ್ಲೋರ್ ಬೋರ್ಡಲ್ಲಿ ತುಂಬ ಸ್ಪೇಸೂ ಇದೆ. ಆ್ಯಂಡ್ ಓವರಾಲ್ ಹೈಟ್ ಆಗಿರೋದ್ರಿಂದ ಹ್ಯಾಂಡಲ್ ಬಾರು ಸೊ ಆರಾಮಾಗಿದೆ ಓಡಿಸೋದಕ್ಕೆ. ಸೊ ವೆರಿ ಗುಡ್. ಈವನ್ ಶಾರ್ಟ್ ರೈಡರ್ಸ್ಗೂ ಇಲ್ಲ ಎಲ್ಡರ್ಲಿ ಪೀಪಲ್ಗೂ ಇಲ್ಲ ಲೇಡೀಸ್ಗೂ ಕಂಫರ್ಟಬಲ್ ಆಗಿರುತ್ತೆ ಅಂತ ನನಗೆ ಅನಿಸ್ತಾ ಇದೆ. ಸಿಕ್ಕಾಪಟ್ಟೆ ಬಟನ್ಸ್ ಇದೆ ನೋಡ್ಬೋದು. ಹೆಡ್ ಲ್ಯಾಂಪ್ ಆನ್ ಮಾಡೋದು, ಆಫ್ ಮಾಡೋದು, ಹೈ ಬೀಮ್, ಲೋ ಬೀಮು, ಜೊತೆಗೆ ಟರ್ನ್ ಸಿಗ್ನಲ್ಸು, ಪ್ಲಸ್ ನಮಗೆ ಈ ಕಂಪಾರ್ಟ್ಮೆಂಟ್ನ ಓಪನ್ ಮಾಡೋದು ನೋಡಿ. ರೈಡ್ ಮಾಡೋವಾಗ ಓಪನ್ ಆಗಲ್ಲ ಅದು. ಸೊ ಕಂಪಾರ್ಟ್ಮೆಂಟ್ ಓಪನ್ ಮಾಡೋದು ಎಲ್ಲ ಇಲ್ಲೇ ಇದೆ. ಆ್ಯಂಡ್ ಫುಡ್ ಪೆಕ್ಸ್ನೂ ಆನ್ ದ ಗೋನೆ ನೋಡಿ ಓಪನ್ ಮಾಡ್ಕೊಬೋದು, ಓಪನ್ ಆಯ್ತದು. ಮಿರರ್ ವಿಸಿಬಿಲಿಟಿ ಚೆನ್ನಾಗಿದೆ. ಸಸ್ಪೆನ್ಷನ್ ಚೆನ್ನಾಗಿದೆ ಗುರು. ಲಕ್ಕಿಲಿ ಕಂಫರ್ಟಬಲ್ ಆಗಿ ಹೋಗ್ಬೋದು. ನಾನು ಪಿಲಿಯನ್ ಕೂರಿಸ್ಕೊಂಡು ಓಡಿಸಿದೆ, ಪ್ಲಶಿ ಆಗಿದೆ. ಸೊ ಸಿಟಿಯಲ್ಲಿ ಪಾಟ್ ಹೋಲ್ಸಲ್ಲಿ ಓಡಿಸೋದಕ್ಕೂ ಕಂಫರ್ಟಬಲ್ ಆಗಿರುತ್ತೆ. ಎಲ್ಲೂ ರ್ಯಾಟ್ಲಿಂಗ್ ನಾಯ್ಸ್ ಇಲ್ಲ, ಥೊಡ ಅನ್ನೋ ಸೌಂಡ್ ಇಲ್ಲ. ಆ್ಯಂಡ್ ಬ್ರೇಕಿಂಗ್ ವೈಸ್ ಫ್ರಂಟ್ ಬ್ರೇಕಲ್ಲಿ ಕಾಂಬಿ ಬ್ರೇಕಿಂಗ್ ಅಪ್ಲೈ ಮಾಡ್ಬೇಕಾದ್ರೆ ಬ್ರೇಕ್ ಬೈಟೂ ಚೆನ್ನಾಗಿದೆ. ಬಟ್ ನೀವೇನು ಅಷ್ಟೊಂದು ಫಾಸ್ಟಾಗೆಲ್ಲ ಹೋಗೋದಿಲ್ಲಲ್ಲ, ಸೊ ಇಟ್ಸ್ ಫೈನ್. ಅದ್ರ ಜೊತೆಗೆ ನೋಡಿ ಈಗ ಟರ್ಬೋ ಮೋಡ್ ಹೋಗ್ತೀನಿ. ಟರ್ಬೋ ಮೋಡಲ್ಲಿ ನಿಮಗೆ 90ರಷ್ಟು ಟಾಪ್ ಸ್ಪೀಡ್ ಹೋಗುತ್ತೆ ನೋಡಿ. ಈಗಲೇ 75, 80+ ಟಾಪ್ ಸ್ಪೀಡ್ ಹೋಗ್ತಾ ಇದೆ. ಅಲ್ಲೊಂದು ಸ್ಪೀಡ್ ಬ್ರೇಕರ್ ಇದೆ, ನೋಡಿಸ್ತೀನಿ ಈಗ. ಅಂಡ್ ಮೋರ್ ಇಂಪಾರ್ಟೆಂಟ್ಲಿ ನಮಗೆ 4.8 ಕಿಲೋವಾಟ್ ಪೀಕ್ ಪವರ್ ಬರ್ತಾ ಇದೆ ಈ ಮೋಟ್ರಲ್ಲಿ. BLDC ಹಬ್ ಮೋಟರ್ ಕಂಪೇರ್ ಟು ನಮಗೆ ಬೆಲ್ಟ್ ಡ್ರೈವ್ ಇಲ್ಲ ಚೈನ್ ಡ್ರೈವ್ ಮೋಟರ್ಸ್ ಕಂಪೇರ್ ಮಾಡಿದ್ರೆ ಇದರಲ್ಲಿ ಮೇಂಟೆನೆನ್ಸ್ ಈಸಿ. ಸೊ ಸರ್ವಿಸ್ ಬಿಲ್ ನಿಮ್ಗೇನು ಜಾಸ್ತಿ ಬರೋದಿಲ್ಲ. ಸೊ ಅದೊಂದು ಗುಡ್ ಥಿಂಗು. ಅದ್ರ ಜೊತೆಗೆ ಈ LFP ಬ್ಯಾಟ್ರಿ ಏನಿದೆ ಇದು ಡಿಗ್ರೇಡ್ ಆಗೋದು ತುಂಬ ಲೇಟಾಗಿ ಆಗುತ್ತೆ. ಸೊ 4 ವರ್ಷ, 5 ವರ್ಷ, 6 ವರ್ಷ ಈ NMC ಬ್ಯಾಟ್ರಿ ಥರ ಬೇಗ ಡಿಗ್ರೇಡ್ ಆಗೋದಿಲ್ಲ. ಆ್ಯಂಡ್ ಪವರ್ ಕೆಪಾಸಿಟಿ ಕಡಿಮೆ ಆಗೋದಿಲ್ಲ. ಸೊ ನಿಮ್ಮ ರೇಂಜು ಲಾಂಗ್ವರೆಗೂ ಸಸ್ಟೈನ್ ಆಗುತ್ತೆ. ಇನ್ನೊಂದು ಬೆಸ್ಟ್ ಥಿಂಗ್ ಇವ್ರು ಮಾಡಿರೋದು ಏನಂದರೆ ಇದು 60 ವಾಟ್ ಆರ್ಕಿಟೆಕ್ಚರಲ್ಲಿ. ಜನರಲ್ ಆಗಿ ನೀವು ಎಲೆಕ್ಟ್ರಿಕ್ ಸ್ಕೂಟರ್ಸು 48 ವಾಟ್ ಆರ್ಕಿಟೆಕ್ಚರಲ್ಲಿ ಇರುತ್ತೆ. ಆ್ಯಂಡ್ ಇದರಲ್ಲಿ 60. ಸೊ ನಿಮಗೆ ಕರೆಂಟ್ ಸಪ್ಲೈ ಇನ್ನೂ ಚೆನ್ನಾಗಾಗುತ್ತೆ. ಸೊ ಎಫಿಷಿಯೆಂಟಾಗಿ ವರ್ಕ್ ಆಗುತ್ತೆ. ಸೊ ಅದು ಒಂದು ಗುಡ್ ಥಿಂಗ್. ಅದರಿಂದನೇ ಈ ಚಾರ್ಜಿಂಗ್ ಎಫಿಷಿಯನ್ಸಿ, ಕೂಲಿಂಗು, BMS ಆಗಿರ್ಬೋದು, ಬ್ಯಾಟ್ರಿ ಮ್ಯಾನೇಜ್ಮೆಂಟ್ ಸಿಸ್ಟಮು, ಮೋಟರ್ ಮ್ಯಾನೇಜ್ಮೆಂಟ್ ಸಿಸ್ಟಮು, ಸೊ ಇದೆಲ್ಲ ಚೆನ್ನಾಗಿ ವರ್ಕ್ ಆಗ್ತಿದೆ. ಚೆನ್ನಾಗಿ ವೆಂಟಿಲೇಷನ್ಸ್ ಎಲ್ಲ ಇಲ್ಲೆಲ್ಲ ಕೊಟ್ಟಿದ್ದಾರೆ. ಆ್ಯಂಡ್ ಈಗ ನಾನು ಮುಂದೆ ಕ್ರೂಸ್ ಕಂಟ್ರೋಲ್ ತೋರಿಸ್ತೀನಿ ನಿಮಗೆ. ಇಲ್ಲಿ ಕ್ರೂಸ್ ಕಂಟ್ರೋಲ್ ಕೂಡ ಇದೆ ನೋಡಿ. ಸ್ಪೀಡ್ ಬಂಪ್ ಮೇಲೆ ಅಷ್ಟು ಎತ್ತು ಬಿಸಾಕಲ್ಲ, ಸೊ ಸ್ಮೂತಾಗಿ ಹೋಗುತ್ತೆ. 55 ಹೋಗ್ತಾ ಇದ್ದೀನಿ. ಕ್ರೂಸ್ ಕಂಟ್ರೋಲ್ ಸೆಟ್ ಮಾಡಿಬಿಟ್ಟಿದ್ದೀನಿ. 57 ಅದೇ ಹೋಗ್ತಾ ಇದೆ ನೋಡಿ. 57 ಡೋಂಟ್ ಹ್ಯಾವ್ ಟು. ಸೊ ಈ ಥರ ಹೈವೇಸಲ್ಲಿ ಆರಾಮಾಗಿ ಹೋಗ್ತಾ ಇರ್ಬೋದು. ಇನ್ನೂ ಹೈಯರ್ ಸ್ಪೀಡ್ ಬೇಕಾ, ಸ್ವಲ್ಪ ಆಕ್ಸಿಲರೇಟ್ ಕೊಡಿ, ಮತ್ತೆ ಎಂಗೇಜ್ ಮಾಡಿ ನೋಡಿ. ಈಗ 67 ಕ್ರೂಸ್ ಕಂಟ್ರೋಲ್ ಹೋಗ್ತಾ ಇದೆ. ವೆರಿ ವೆರಿ ನೈಸ್. ಆ್ಯಂಡ್ ನೀವೇನಾದ್ರು ರೀಸೆಟ್ ಮಾಡಬೇಕಿಲ್ಲ, ಹಜಾರ್ಡ್ ಲೈಟ್ಸ್ ಹಾಕಬೇಕು, ಇಲ್ಲೇ ಇದೆ. ಸೊ ಓವರಾಲ್ ಪ್ರಾಕ್ಟಿಕ್ಯಾಲಿಟಿಗಂತೂ ಹೇಳಿ ಮಾಡಿಸ್ತಂಥ ಗಾಡಿ. ಯಾಕೆಂದರೆ ನೀವು ಏನೋ ತರಕಾರಿ ತೊಗೊಂಡು ಹೋಗ್ತಿದ್ದೀರ ಅಂದರೆ ಬೂಟಲ್ಲೂ ಜಾಗ ಇರುತ್ತೆ. ಚಾರ್ಜರ್ ಎಲ್ಲಿದೆ ಅಂತ ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆನೇ ಇಲ್ಲ, ಆರಾಮಾಗಿ ಇಲ್ಲಿರುತ್ತೆ. ಸೊ ವೆರಿ ನೈಸ್. ಆ್ಯಂಡ್ ಕೀಪ್ಯಾಡೂ ಒಂಥರ ಸಖತ್ತಾಗಿದೆ. ಈ ಥರ ರೋಡಲ್ಲಿ ಎಷ್ಟು ಆರಾಮಾಗಿ ಹೋಗ್ತಿದೆ ಅಂತ. ಸೊ ಪರ್ಫೆಕ್ಟ್ ನಮ್ಮ ಬೆಂಗಳೂರು ರೋಡ್ಸ್ಗೆ ಈ ಗಾಡಿ. ಹ್ಯಾಂಡ್ಲಿಂಗ್ ಅಂತೂ ಸಖತ್ತಾಗಿದೆ ನೋಡಿ, ಕಂಫರ್ಟಬಲ್. ಇವತ್ತು ಪೂರ್ತಿ ಕೈನೆಟಿಕ್ ಗಾಡಿ ನೋಡ್ಸಿದಾದ್ಮೇಲೆ ನಾನು ಹೇಳೋದಿಷ್ಟೇ, ನೀವೇನಾದ್ರೂ ಮಾರ್ಕೆಟಲ್ಲಿ 1.2 ಲ್ಯಾಕ್ ಬಜೆಟಲ್ಲಿ ಒಂದು ಎಲೆಕ್ಟ್ರಿಕ್ ಸ್ಕೂಟರ್ನ ನೋಡ್ತಿದ್ದೆ ಅಂದರೆ ಇದು ಪರ್ಫೆಕ್ಟ್ ಗಾಡಿ. ಯಾಕೆಂದರೆ ಯಾವುದೇ ರೀತಿಯಾದ ಗಿಮಿಕ್ಸ್ ಇಲ್ಲ,
ಫುಲ್ ಪ್ರಾಕ್ಟಿಕಲ್ ಫ್ಯಾಮಿಲಿ ಫ್ರೆಂಡ್ಲಿ ಗಾಡಿ, ಯಾಕೆಂದರೆ ಇದರಲ್ಲಿ ಒಳ್ಳೆ ಸ್ಟೋರೇಜ್ ಇದೆ, ಗುಡ್ ರೇಂಜ್, ಅದರಲ್ಲಿ LFP ಬ್ಯಾಟ್ರಿ ಇದೆ. ಸೊ ಲಾಂಗ್ ಟರ್ಮ್ ವಾರಂಟಿ ವಿತ್ 9 years ಎಕ್ಸ್ಟೆಂಡೆಡ್ ವಾರಂಟಿ, ಇನ್ನೇನ್ರಿ ಬೇಕು. ಅದ್ರ ಜೊತೆಗೆ ಇನ್ಬಿಲ್ಟ್ ಚಾರ್ಜಿಂಗ್ ಕೂಡ ಇದೆ. ಸೊ ಓವರ್ ಆಲ್ ರೈಡ್ ಕ್ವಾಲಿಟಿನೂ ಸಿಟಿಗೆ ಹೇಳಿ ಮಾಡಿಸ್ತಂಥ ಗಾಡಿ. ಸೊ ಐ ಥಿಂಕ್ ಯು ಶುಡ್ ಡೆಫಿನೆಟ್ಲಿ ಕನ್ಸಿಡರ್ ಇಟ್. ಆ್ಯಂಡ್ ನೀವು ಟೆಸ್ಟ್ ರೈಡ್ ಮಾಡಿ ಹೇಗೆ ಅನಿಸ್ತು ಅಂತ ನನ್ನ ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ. ಆ್ಯಂಡ್ ಇದೇ ಥರ ಕನ್ನಡ ಕಾಂಟೆಂಟ್ಗೆ ಪ್ರದೀಪ್ ಅನ್ವಿಸ್ ಕನ್ನಡನ ಫಾಲೋ ಮಾಡಿ.